ಯದುಕುಮಾರ್ ಸರ್, ಯಾಕೆ ಭದ್ರತಾ ವೈಫಲ್ಯವನ್ನು ಒಪ್ಕೊಳ್ಳಲ್ಲ? ಪುಲ್ವಾಮಾ ಆದಾಗೂ ಪ್ರಶ್ನೆ ಮಾಡಿದಾಗ ನೀವು ರಾಷ್ಟ್ರದ್ರೋಹಿಗಳು, ದೇಶ ವಿರೋಧಿಗಳನ್ನು ಪಟ್ಟ ಕರಿತೀರಿ, ನೀವು ಪಾಕಿಸ್ತಾನ ಪರವಾಗಿರುವಂತೆಲ್ಲ ಪ್ರಶ್ನೆಗೆ ನೀವು ಯಾಕೆ ಭದ್ರತಾ ವೈಫಲ್ಯವನ್ನು ಇಲ್ಲಿವರೆಗೂ ಒಪ್ಕೊಳ್ಳಲ್ಲ ಅಂತ? ಇಲ್ಲೂ ಆಗಿದೆ ಅಂತ ಯಾಕೆ ರಾ ಏನು ಮಾಡ್ತಾ ಇದೆ? ಗುಪ್ತಚರ ಇಲಾಖೆ ಅಷ್ಟು ಮಾಹಿತಿ ಇರಲಿಲ್ವಾ ಹಾಗಾದ್ರೆ? ಸರ್, ಇದಕ್ಕೆ ನಾನು ಅವಾಗಲೇ ಹೇಳಿದೆ ತಮಗೆ, ಇದಕ್ಕಿಂತ ಮುಂಚೆ 1 ತಿಂಗಳಿಂದ ಯಾವ ರೀತಿಯಾದಂಥ ಇದನ್ನ ಈಕ್ವೇಷನ್ಸ್ ಆಯ್ತು, ಯಾವ ರೀತಿ ನೀವು ಪ್ರಶ್ನೆ ಕೇಳಿದ್ರೆ ದಯವಿಟ್ಟು ತಗೊಳ್ಳಿ. 9ನೇ ಅಕ್ಟೋಬರ್ ISA ಬ್ಯಾಕ್ಡ್ IED ನ ಫೇಲ್ಡ್ ಇನ್ ಜಲಂಧರ್. 13ನೇ ಅಕ್ಟೋಬರ್ ಜೈಷೆ ಮೊಹಮ್ಮದ್ ಎಕ್ಸ್ಟ್ರೀಮಿಸ್ಟ್ ಫೈನಾನ್ಸಿಂಗ್ ಮಾಡಿಲ್ ಎಕ್ಸ್ಪೋಸ್ ಮಾಡಿದಂತದ್ದು. 15ನೇ ಅಕ್ಟೋಬರ್ ಡ್ರೋನ್ ವೆಪನ್ಸ್ ಅಂಡ್ ಡ್ರಗ್ ನೆಟ್ವರ್ಕ್ ಬಸ್ಟೆಡ್ ಇನ್ ಪಂಜಾಬ್. 24ನೇ ಅಕ್ಟೋಬರ್ ICS ಇನ್ಸ್ಪೈರ್ಡ್ ಆನ್ಲೈನ್ ಮಾಡೆಲ್ ಫಾಲ್ಡ್ ಇನ್ ಡೆಲ್ಲಿ. 28ನೇದು ಅಕ್ವಿಸ್ ಟೆಕ್ನಿಕಲ್ ಎಕ್ಸ್ಪೋರ್ಟ್ ಕಾಟ್ ಇನ್ ಪೂನಾ. 7ನೇ ನವೆಂಬರ್ ಎ ಪ್ರೊಪಗಂಡಾ ಲಿಂಕ್ ಟು TTP ಅರೆಸ್ಟೆಡ್ ಇನ್ ರಾಜಸ್ಥಾನ್. 7ನೇ ನವೆಂಬರ್ ಗುಜರಾತ್ ATS ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಅರೆಸ್ಟೆಡ್ 4 ಟೆರರಿಸ್ಟ್ ಇನ್ಕ್ಲೂಡಿಂಗ್ ಎ ವಿಮೆನ್. 9th ನವೆಂಬರ್ ICC ಕೆ ಮಾಡೆಲ್ ಬಸ್ಟೆಡ್ ಇನ್ ಗುಜರಾತ್, ಉತ್ತರ ಪ್ರದೇಶ್ ಇನ್ ಜಾಯಿಂಟ್ ಆಪರೇಷನ್ಸ್. ಇದು ನಡೀತಾ ಇರುವಂತದ್ದು. ಇದು ಸರ್, ಈ ತರದ ಸಾವಿರಾರು ಇದನ್ನ ಬಸ್ಟೆಡ್ ಮಾಡಿರುವಂತದ್ದು, ಫೇಲ್ ಮಾಡಿರುವಂತದ್ದು ಇರುತ್ತೆ. ಇಲ್ಲಿ ಕೇಳ್ತಾ ಇದ್ರು, ಅವ್ರು ಹೇಳ್ತಾ ಇದ್ರದಲ್ಲಿ ಇವರು ಯಾಕೆಂದ್ರೆ ಯಾವಾಗ್ಲೂ ಇತಿಹಾಸಕ್ಕೆ ಹೋಗ್ಬೇಕಾಗುತ್ತೆ. ಆರ್ಮಿನೇ ಬೇಡ ದೇಶಕ್ಕೆ, ಪೊಲೀಸೇ ಸಾಕು ಅಂತ ಹೇಳಿದವರು ಮೊದಲನೇ ಪ್ರಧಾನ ಮಂತ್ರಿಗಳು. ಆನ್ ರೆಕಾರ್ಡ್ಸ್ ಇದೆ. ಆಮೇಲೆ ಗಲ್ವಾನ್ ನಲ್ಲಿ ಬರೀ ಮುಷ್ಟಿ ಕಾಳಗದಲ್ಲೇ ಹಿಮ್ಮೆಟ್ಸೋ ಅಂತದನ್ನ ಚೈನಾ ಒಪ್ಕೊಂಡಿರುವಂತದ್ದು ಇದೆ. ಅವ್ರ ಸಾವು ನೋವುಗಳು ಆಗಿರುವಂತದ್ದು ಇದೆ. ಅದು ಆನ್ ದ ರೆಕಾರ್ಡ್ಸ್ ಇದೆ. ರಫೇಲ್ ಬಗ್ಗೆ ಹೇಳಿದಾಗ ಸುಪ್ರೀಂ ಕೋರ್ಟ್ಗೂ ಹೋಯ್ತು ಸರ್. ಅದಲ್ಲಿ ಇವರಿಗೆ ಎಂತರ ನಾರ್ಮಲ್ ಮಾಡ್ಯೂಲ್ಗೂ ಹೈ ಎಂಡ್ ಮಾಡ್ಯೂಲ್ ಟ್ರಾಫಿಲ್ಗೂ ಇದಕ್ಕಿಲ್ಲ. ಇದೇ ಯಾಕೆ ಆಂಟೋನಿ 2008 2009 ಹೇಳ್ತಾರೆ, ಯಾವಾಗ ಏರ್ಫೋರ್ಸ್ ಸ್ಕ್ವಾಡ್ರನ್ ಕಮ್ಮಿ ಇತ್ತು ದೇಶದಲ್ಲಿ, ಸ್ಕ್ವಾಡ್ರನ್ ಅವಶ್ಯಕತೆ ಇತ್ತು. ಏಕೆ ಆಂಟೋನಿ ಟೆಲ್ಸ್ ಆನ್ ದ ರೆಕಾರ್ಡ್ ಅಂತ, ದೇಶದಲ್ಲಿ ₹1 ಇಲ್ಲ ಒಂದು ಏರ್ಫೋರ್ಸ್ ಇದು ಏರ್ಪ್ಲೇನ್ ಜೆಟ್ ತಗೊಳಕ್ಕೆ ಅಂದ್ಬಿಟ್ಟು. ದಿಸ್ ವಾಸ್ ದ ಇಂಪಾರ್ಟೆನ್ಸ್ ಗಿವನ್ ಟು ದ ಡಿಫೆನ್ಸ್. ಅವ್ರು ಇದರಲ್ಲಿ ಇವ್ರು ಮಾತಾಡ್ತಾರೆ. ಅದಲ್ಲಿ ಮುಂಬೈ ಬ್ಲಾಸ್ಟ್ ಆದಾಗ ಶಿವರಾಜ್ ಪಾಟೀಲ್ ಜೊತೆಗೆ ರಾಮ್ ಗೋಪಾಲ್ ವರ್ಮಾ ಒಬ್ಬ ಡೈರೆಕ್ಟರ್ ಹೋಗ್ತಾನೆ. ಎಂತ ಹೋಗ್ತಾನೆ, ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು. ದಿಸ್ ಇಸ್ ಅಕೌಂಟಬಿಲಿಟಿ. ವೇರ್ ವಾಸ್ ಅಕೌಂಟಬಿಲಿಟಿ? ಒಂದು ಮುಂಬೈ ಬ್ಲಾಸ್ಟ್ ಆದಾಗ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅವತ್ತು ಮಾಧ್ಯಮದಲ್ಲಿ ನೋಡಿದಾಗ 4 ಡ್ರೆಸ್ ಹಾಕೊಂಡು ಹೋಗಿದೆ ಅಂತ ಶಿವರಾಜ್ ಪಾಟೀಲ್. ವೇರ್ ವಾಸ್ ಅಕೌಂಟಬಿಲಿಟಿ? ವೇರ್ ವಾಸ್ ಅಲ್ಲ, ನಿಮ್ ಪ್ರಕಾರ ಅಲ್ಲ, ಕಾಂಗ್ರೆಸ್ ದೇಶದ ಪರವಾಗಿಲ್ಲ ಹಾಗಾದ್ರೆ? ಅವರು ದೇಶ ಪ್ರೇಮಿಗಳಲ್ವಾ? ನಾನು ಬಿಜೆಪಿ ದೇಶ ಪ್ರೇಮಿ ಅಲ್ಲ ಅಂತ ಹೇಳಿಲ್ಲ, ಆದ್ರೆ ದುರ್ಬಲರಾಗಿದ್ದಾರೆ. ಅವರು ದೇಶ ದ್ರೋಹಿಗಳು ಅಂತ ಹೇಳ್ತಾರಲ್ಲ. ಯಾಸಿನ್ ಮಲಿಕ್ ನ ಪ್ರಧಾನಮಂತ್ರಿಗಳು ತನ್ನ ಕಚೇರಿಗೆ ತಗೊಂಡು ಶೇಕ್ ಹ್ಯಾಂಡ್ ಮಾಡ್ತಾರಲ್ಲ, ಯಾವ್ದ್ರಿಂದ? ಇದು ಡೀಲ್ ಅನ್ನೋದು. ದಿಸ್ ಇಸ್ ದ ಡೀಲ್ ವಿತ್ ದ ಟೆರರಿಸ್ಟ್. ನೀವು ನವಾಜ್ ಶರೀಫ್ ಮನೆಗೆ ಯಾರು ಹೋಗಿದ್ರು? ಅಲ್ಲ, ಗಲ್ ಶಿಕ್ಷೆ. ಹೌದು, ಅವನು ಭಾರತೀಯ. ಅವನು ಭಾರತೀಯ. ಅವನಿಗೆ ಏನ್ ಹಾಕ್ಬೋದು? ನಾವು ಅಫ್ಜಲ್ ಗುರುಗೆ ನಾವೇನ್ ಹಾಕಿರೋದು? ಅಫ್ಜಲ್ ಗುರುಗೆ ನಾವೇನ್ ಹಾಕಿರೋದು? ಹೌದು, ಮನಮೋಹನ್ ಸಿಂಗ್ ಕರೆದಿದ್ರು. ಹೌದು, ಕಾಂಗ್ರೆಸ್ ಗವರ್ಮೆಂಟ್ ಮಧ್ಯರಾತ್ರಿನಲ್ಲಿ ಕೋರ್ಟ್ಗಳ ತೆಗೆಯುತ್ತೆ, ಸುಪ್ರೀಂ ಕೋರ್ಟ್ ಕದ ತಗ್ತಾರೆ. ಇದು ಮಾಡಿದ್ರೆ ಅವತ್ತಲ್ಲಿ ಯಾಸಿನ್ ಮಲಿಕ್ ಇವತ್ತು ಗಲ್ಲು ಶಿಕ್ಷೆ ಗಿದ್ದ ಮಾಡಿ 2022 ಅದೇ ಪ್ರಧಾನ ಮಂತ್ರಿಗಳಿಗೆ ಹ್ಯಾಂಡ್ ಶೇಕ್ ಮಾಡಿದ್ರು ಯಾರು ಸರ್? ಅದಲ್ಲಿ ಇದು ಕಾಂಗ್ರೆಸ್ ನ ಡೀಲು, ಇದೇ ತುಷ್ಟೀಕರಣ. ಅವತ್ತದನ್ನ ಐರನ್ ರೋಡ್ ನಲ್ಲಿ ಅವನ್ನ ಇದು ಮಾಡಿಲ್ಲ ಅಂತಿದ್ರೆ ಸಾಫ್ಟ್ ಕಾರ್ನರ್ ಅಪೀಸ್ಮೆಂಟ್ ಆಫ್ ಕಾಂಗ್ರೆಸ್. ಸರ್, ಕಲ್ಲು ಹೊಡೆಯೋರು, ಬೆಂಕಿ ಹಚ್ಚಾರು, ಬಾಂಬ್ ಬಿಡೋರ ಬಗ್ಗೆ ಅಲ್ಲಲ್ಲ, ಕೇಸ್ಗಳನ್ನ ವಾಪಸ್ ತೆಗೆಯೋದು ಅಲ್ಲ, ನಮ್ಮ ಸ್ಟೇಟ್ ಇಂದ ಎಲ್ಲ ಇನ್ಕ್ಲೂಡಿಂಗ್ ಹೇಳ್ತಾ ಇದೆ ಸರ್. ಕೇಸ್ಗಳು ವಾಪಸ್ ತೆಗೆಯೋದು, ಯಾವ ಭಯೋತ್ಪಾದಕನ ಕೇಸನ್ನ ಯಾರು ತೆಗೆಯಕ್ಕಾಗಲ್ಲ. ಅಫ್ಜಲ್ ಗುರು ನೇಣಾಗಿದೆ ಈ ದೇಶದಲ್ಲಿ. ಅಫ್ಜಲ್ ಗುರು ನೇಣಾಕಿದೆ. ಅದು ಏನು ಬಿಜೆಪಿ ಇದ್ದಾಗ ಆಗಿದ್ದ ನೇಣಾಕಿದ್ದು? ಕಾನೂನು ಕೆಲಸ ಮಾಡುತ್ತೆ. ನೀವು ಯಾರಿಂದ ಅಡಿಕೋತಾ ಇದ್ದೀರಾ ಗೊತ್ತಾ? ಈ ಭಯೋತ್ಪಾದಕರಿಂದೇ ಅಡಿಕೋತಾ ಇದ್ದೀರಾ. ಯಾರು ಭಯೋತ್ಪಾದಕರು ಮುಸಲ್ಮಾನರು. ಅವರು ಗ್ರೀನ್ ಟೆರರಿಸ್ಟ್ ಅಂತ ಇವ್ರು ಬೈಬಲ್ ಬಂತು. ಗ್ರೀನ್ ಟೆರರಿಸ್ಟ್ಗಳಿಂದ ದೇಶಕ್ಕೆ ಆಪತ್ತಿದೆ, ಪ್ರಪಂಚಕ್ಕೆ ಆಪತ್ತಿದೆ ಅಂತ ಹೇಳಿದ್ರು. ಅಲ್ಲಿವರೆಗೂ ನುಗ್ಗುಡಿಬೇಕು ಅಂತ. ಅವರಿಂದೇ ನೀವು ಅಡಿಕೊಂತ ಇದ್ದೀರಾ. ನಿಮ್ಮ ವೈಫಲ್ಯವನ್ನ ಅವ್ರು ಭಯೋತ್ಪಾದಕರಿದ್ದಾರೆ, ಅವ್ರು ನುಸುತ್ತಾರೆ. ಅದಕ್ಕೆ ತಾನೇ ನಾವು ಆರ್ಮಿ ಇಟ್ಟಿರ್ತಕ್ಕಂಥದ್ದು, ಅದಕ್ಕೆ ತಾನೇ ನೀವು NIA ಇಟ್ಟಿರ್ತಕ್ಕಂಥದ್ದು, ಅದಕ್ಕೆ ತಾನೇ ಗುಪ್ತಚರ ಇಲಾಖೆಗಳಿರ್ತಕ್ಕಂಥದ್ದು, ನೀವು ತನಿಖಾ ಸಂಸ್ಥೆಗಳಿಟ್ಟಿರ್ತಕ್ಕಂಥದ್ದು. ಆಮೇಲೆ ಜೇಮ್ಸ್ ಬಾಂಡ್ನ ಪಕ್ಕದಲ್ಲೇ ಇಟ್ಕೊಂಡು ಮೋದಿಯವರು ಓಡಾಡ್ತಕ್ಕಂಥದ್ದು. ಆಯ್ತಾ? 56 ಇಂಚು ಅದೇ ಇಟ್ಕೊಂಡು ನೀವು ಇಟ್ಕೊಂಡಿರೋದು ಅದಕ್ಕೋಸ್ಕರನೇ. ಇವತ್ತು ದೇಶದಲ್ಲಿ ಅಲ್ಲ, ನಾವು ಸರ್ಕಾರ ಇದ್ದಾಗ, ನಮ್ಮ ಸರ್ಕಾರ ಇದ್ದಾಗ ನಾವು ಪಾಕಿಸ್ತಾನವನ್ನು ಹೆಂಗ್ ಕಟ್ಟಿ ಹಾಕಿದ್ವಿ, ಅಲ್ಲಿ ಭಯೋತ್ಪಾದನೆ ಹೆಚ್ಚಿಗೆ ಆಗಿತ್ತು. ಖಂಡಿತ ಪಾಕಿಸ್ತಾನ ಹೆಂಗ್ ಕಟ್ಟಾಕಿದ್ವಿ? ಈ ತರ ಬಿಟ್ಟಿದ್ವಾ ನಾವು ಪಾಕಿಸ್ತಾನಕ್ಕೆ? ಯಾರು ಇಡೀ ಪ್ರಪಂಚದಿಂದ ಯಾರು ಆರ್ಥಿಕ ಸಹಾಯವನ್ನು ಕೊಡ್ತಾ ಇರಲಿಲ್ಲ, ಇನ್ಕ್ಲೂಡಿಂಗ್ ರಷ್ಯಾ, ಇನ್ಕ್ಲೂಡಿಂಗ್ ಅಮೆರಿಕ, ಇನ್ಕ್ಲೂಡಿಂಗ್ ಚೈನಾ. ಇವತ್ತು ಯಾರು ಕೊಡ್ತಾ ಇಲ್ಲ ಅವ್ರಿಗೆ? ರಷ್ಯಾನೂ ಅವ್ರ ಫ್ರೆಂಡು, ಚೈನಾನೂ ಅವ್ರ ಫ್ರೆಂಡು, ಅಮೆರಿಕನೂ ಅವ್ರ ಫ್ರೆಂಡು. ಎಲ್ಲರೂ ಅವ್ರಿಗೆ. ನಿಮ್ಮ ವಿದೇಶಾಂಗ ನೀತಿ ಏನು? ನಿಮ್ಮ ದುರ್ಬಲತೆ, ನಿಮ್ಮ ವೈಫಲ್ಯತೆನ ನೀವು ಅರ್ಥನೂ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ, ನೀವು ಒಪ್ಕೊಳ್ಳೋಕ್ಕೂ ರೆಡಿ ಇಲ್ಲ. ನೀವು ಇಂದಿನದ
ಅವು ಹಿಂದೆ ನೋಡಿ ಎಲ್ಲ ಚೆನ್ನಾಗಿತ್ತು ಅಂತ ನಾನು ಹೇಳಲ್ಲ, ಸರ್, ಅದಕ್ಕೆ ನಾವು ವಿರೋಧ ಪಕ್ಷ ಇರೋದು. ಸರ್, ದೇಶದ ವಿಚಾರ ಐಕ್ಯತೆ ಒಗ್ಗಟ್ಟು ಅಂತ ಬಂದಾಗ ಕಾಂಗ್ರೆಸ್ನವರು ಬರೀ ಸಾಕ್ಷಿ ಕೇಳ್ತೀರಿ. ಎಲ್ಲಿ ಏನ್ ಹೊಡೆದ್ರಿ ತೋರಿಸಿ, ಫೋಟೋ ಕೊಡಿ, ವಿಡಿಯೋ ಕೊಡಿ ಅಂತ ಕೇಳ್ತೀರಿ. ಕೇಳಿ ನೋಡಿ ಒಂದ್ ನಿಮಿಷ, ಇಲ್ಲೂ ಹಂಗೆ ಬರೀ ಅನುಮಾನಗಳನ್ನ ವ್ಯಕ್ತಪಡಿಸ್ತಾರೆ. ಭದ್ರತೆ ವಿಚಾರ ಸರ್, ಒಂದ್ ನಿಮಿಷ, ಎಲ್ಲಿ ನಾನೇನು ಅನುಮಾನ ವ್ಯಕ್ತಪಡಿಸ್ತಾ ಇಲ್ಲ. ನಾನು ನಿಮ್ಮ ವೈಫಲ್ಯದ ಬಗ್ಗೆ ಮಾತಾಡ್ತಾ ಇದ್ದೀನಿ, ನಿಮ್ಮ ಹೊಣೆಗಾರಿಕೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾನು ಯಾವ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇಲ್ಲ. ನಮ್ಮ ದೇಶದ ಸೈನ್ಯ, ನಾನು ಹೇಳಿದೆ, ಇಡೀ ಭೂಪಟವನ್ನೇ ಬದಲಾವಣೆ ಮಾಡಿದ್ರು ಅವರು, ಬಾಂಗ್ಲಾದೇಶವನ್ನು ನಿರ್ಮಾಣ ಮಾಡಿದ್ರು. ಅದು ಅಷ್ಟು ಶಕ್ತಿ ಸಾಮರ್ಥ್ಯ ಅವ್ರಿಗಿದೆ. ಅದ್ರ ಬಗ್ಗೆ ನಮ್ಗೆ ಡೌಟ್ ಇಲ್ಲ. ಬಿಜೆಪಿಯವ್ರಿಗೆ ಡೌಟ್ ಇರ್ಬೋದು. ಆದರೆ ಅವರು ಮಾಡಿರ್ತಕ್ಕಂಥ ಸಾಹಸವನ್ನ ಇವರು ಚುನಾವಣಾ ಪ್ರಚಾರಕ್ಕೆ ಸರ್ಕಾರಿ ಉಪಯೋಗಿಸ್ಕೋತಾರಲ್ಲ, ಆ ಟೈಮಲ್ಲಿ ನಾವು ಪ್ರಶ್ನೆ ಮಾಡಿದ್ದೀವಿ. ಸರ್ಜಿಕಲ್ ಸ್ಟ್ರೈಕ್ ಅನ್ನೋದು ಒಂದ್ಸಲಿ ಆಗಿಲ್ಲ. ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದೀವಿ, ನಾವೇನೋ ಒಂದು ದೊಡ್ಡ ಮಟ್ಟದಲ್ಲಿ ಮಾಡಿದ್ವಿ, ಪ್ರಪಂಚದಲ್ಲಿ ಏನೋ ಯಾವತ್ತೂ ಆಗಿರಲಿಲ್ಲ, ನಮ್ಮ ಆರ್ಮಿ ಯಾವತ್ತೂ ಏನೂ ಮಾಡಿರಲಿಲ್ಲ ಅಂತ ಹೇಳಿ ಸುಳ್ಳು ಹೇಳ್ತಲ್ಲ. ಅದಕ್ಕೆ ಆರ್ಮಿಯ ಚೀಫ್ಗಳೇ ಹೇಳಿದ್ರು ಸರ್ಜಿಕಲ್ ಸ್ಟ್ರೈಕು ಬಹಳಷ್ಟು ಬಾರಿ ಎಲ್ಲ ಸಮಯದಲ್ಲೂ ಮಾಡ್ತೀವಿ. ಇದು ಒಂದು ನಿರಂತರವಾದ ಪ್ರಕ್ರಿಯೆ. ಸರ್ಜಿಕಲ್ ಸ್ಟ್ರೈಕ್ ಅನ್ನೋದು ಯಾವ ಭಯೋತ್ಪಾದಕರು ಕಾಣಿಸ್ತಾರೆ, ಯಾವಾಗ ಕ್ಯಾಂಪ್ಗಳು ಕಾಣ್ತವೆ, ನಾವು ನುಗ್ಗು ಹೊಡಿತೀವಿ, ಅದು ಧ್ವಂಸ ಮಾಡ್ತೀವಿ, ಇದು ನಿರಂತರ ಪ್ರಕ್ರಿಯೆ ಅಂತ ಅವರು ಸ್ಪಷ್ಟವಾಗಿ ಹೇಳಿದರು. ಅದಾದ್ಮೇಲೆ ಇವ್ರು ಸುಮ್ಮನಾದ್ರು, ಚುನಾವಣಾ ಪ್ರಚಾರಕ್ಕೆ ಉಪಯೋಗಿಸ್ಕೊಂಡ್ರು. ಆದ್ರೆ ನಾವು ಇವತ್ತು ಪ್ರಶ್ನೆ ಕೇಳ್ತಾ ಇದೀವಿ. ಹೌದು, ನೀವು ನಮ್ಮನ್ನು ಪ್ರಶ್ನೆ ಕೇಳಿದ್ರಿ, ಅದು ನಾವು ಜನ ಉತ್ತರ ಕೊಟ್ಟಿದ್ದಾರೆ. ಆ ಟೈಮಲ್ಲಿ ನಾವು ಅದು ಉತ್ತರ ಕೊಟ್ಟಿದ್ದೀವಿ. ನೀವು ಇವಾಗ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ. ನೀವು ಪುಲ್ವಾಮಾ ಘಟನೆಗೆ ನೀವು ಕೊಟ್ಟಂತಹ ಫೈನಲ್ ಉತ್ತರ ಏನು, ಕನ್ಕ್ಲೂಷನ್ ಏನು? ಪಹಲ್ಗಾಮಲ್ಲಿ ನೀವು ತೋರಿಸಿದ್ರಿ, 4 ಜನ ಫೋಟೋ ತೋರಿಸಿದ್ರಿ. 4 ಜನ ಫೋಟೋ ತೋರಿಸಿದ್ರಲ್ಲ, 100 ಕಿಲೋಮೀಟರ್ ದೂರ ಇದೆ ಬಾರ್ಡರ್, ಅಲ್ಲಿಂದ ಹೋಗಿ ಹಿಡ್ದಾಕ್ಬಿಡ್ತೀವಿ ಅಂದ್ರಲ್ಲ. ನೀವು ಉತ್ತರ ಕೊಟ್ಟರ ಆಮೇಲೆ ತೋರಿಸಿದ್ರ ನೀವು? ಆಮೇಲೆ ಇಲ್ಲ. ನೀವು ಪಾಕಿಸ್ತಾನಕ್ಕೆ ಹೋಗಿ ಆಪರೇಷನ್ ಸಿಂಧೂರ ಮಾಡಿದ್ವಿ. ನಾವ್ ಹೇಳಿದ್ವಿ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಹೇಳಿದ್ರು, ನಾವಿದ್ದೀವಿ, ರಾಹುಲ್ ಗಾಂಧಿ ಅವರು ನಾವಿದ್ದೀವಿ, ನುಗ್ಗಿ ಹೊಡೀರಿ, ಭಯೋತ್ಪಾದಕರ ನಿರ್ಮೂಲನೆ ಮಾಡಿ ಅಂತ. ನೀವು ಈ ನಿರ್ಮೂಲನೆ ಆಯ್ತಾ ಇಲ್ವಾ ಅಂತ ಫೈನಲ್ ಕನ್ಕ್ಲೂಷನ್ಗೆ ಬರ್ದಲ್ಲೇ ರಾತ್ರಿ ನಿಲ್ಲಿಸಿದ್ರಿ. ನೀವು ಹೇಳ್ತಾ ಇದ್ದೀರಿ, ಅವ್ರು ನನ್ನ ಬೇಡ್ಕೊಂಡ್ರು, ಅಯ್ಯೋ ನನ್ನ ಬಿಟ್ಬಿಡಿ ಅಂತ ಬೇಡ್ಕೊಂಡ್ರು. ಬಿಟ್ಬಿಟ್ರ ನೀವು ಭಯೋತ್ಪಾದಕನಾಗಿದ್ರೆ? ಈಗ ನೀವು ಬಿಟ್ರ, ನೀವು ಒಪ್ಪಿಗೆ ಕೊಡಿ, ನೀವು ಹೌದು ನಾವು ಬಿಟ್ವಿ, ನಾವು ಭಯೋತ್ಪಾದಕರನ್ನ ಅಂತ ಹೇಳಿ, ಅದೇ ಮುಂದುವರಿತದೆ ಅಂತ ಹೇಳಿ. ಎರಡನೇದು, ಈ ವೈಫಲ್ಯತೆ ಬಗ್ಗೆ ನೀವು ಪ್ರಶ್ನೆ ಮಾಡಿದಾಗ ನೀವು ಉತ್ತರ ಕೊಡಕ್ಕೆ ರೆಡಿ ಇಲ್ಲ, ನಮ್ಮ ಮೇಲೆ ಆರೋಪ ಮಾಡ್ತೀರಾ. ಅಂದ್ರೆ ನಮ್ಮ ಮೇಲೆ ನೀವು ಏನ್ ಬೇಕಾದ್ರೂ ಆರೋಪ ಮಾಡಿ, ಏನ್ ಬೇಕಾದ್ರೂ ನೀವು ನಮ್ಮನ್ನು ಟೀಕೆ ಮಾಡಿ, ಏನ್ ಬೇಕಾದ್ರೂ ನೀವು ಹೆಸರು ಕರೀರಿ. ಕಾಂಗ್ರೆಸ್ ನಾಯಕರು ಪಾಕಿಸ್ತಾನ ಮೇಲೆ ಯುದ್ಧ ಬೇಡ, ಯಾಕೆ ಯುದ್ಧ ಮಾಡೋಣ, ಶಾಂತಿಯುತ ಬಗೆಹರಿಸ್ಕೊಳ್ಳೋಣ ಅಂತ ನಿಮ್ಮ ನಾಯಕರು ಹೇಳಿದ್ದಾರೆ ಸರ್. ನೋಡ್ರಿ, ಯುದ್ಧ ಮಾಡೋಕೆ ಸಂದರ್ಭದಲ್ಲಿ ಹೇಳ್ತಾರೆ. ಒಂದು ನಿಮಿಷ, ಏನ್ ಗೊತ್ತಾ, ಪಾಕಿಸ್ತಾನಕ್ಕೆ ಹಣ ಹರಿತಾ ಇದೆ, ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರ ಹರಿತಾ ಇದೆ. ನಿಮ್ಗೆ ತಡೆಯೋ ಶಕ್ತಿ ಇಲ್ಲ. ನಿಮ್ಗೆ ತಡೆಯೋ ಶಕ್ತಿ ಇಲ್ವಲ್ರಿ ನಿಮ್ಗೆ? ಮೋದಿ ಅವರಿಗೆ ನೋಡ್ರಿ, ರಷ್ಯಾ ಅವ್ರಿಗೆ ಜೆಟ್ ಕೊಡ್ತಾ ಇದೆ, ಅವ್ರಿಗೆ ಚೈನಾ ಅವ್ರಿಗೆ ಸಪ್ಲೈ ಮಾಡ್ತಾ ಇದೆ, ಅಮೆರಿಕ ಅವ್ರಿಗೆ ಸಪ್ಲೈ ಮಾಡ್ತದೆ. ತಡೆಯೋ ಶಕ್ತಿ ಸಾಮರ್ಥ್ಯ ಇಲ್ಲ. ಅಲ್ಲಿ ಸತ್ರ ಯಾರು ಸಾಯ್ತಾರ್ರಿ? ನಮ್ಮ ಆರ್ಮಿಯವ್ರು ಸಾಯ್ತಾರ್ರಿ. ನೀವು ನಿರಂತರವಾಗಿ ಸಾಯ್ತಾ ಇದ್ದಾರೆ. ನೀವು ಅದನ್ನ ತಡೀರಿ, ಕಟ್ಟಾಕಿದ್ದು ನಾವ್ ಹೇಳ್ತಾ ಇದೀವಿ, ಅವ್ರನ್ನ ಬರ್ಬಾದ್ ಮಾಡಿ ಅಂತ ಹೇಳ್ತಾ ಇದೀವಿ. ನಿಮ್ ಕೈಲಿ ಮಾಡಕ್ ಆಗ್ತಾ ಇಲ್ಲ. ಸುಮ್ನೆ ಬಂದು ಇಲ್ಲಿ ಕಾಂಗ್ರೆಸ್ನವ್ರು ಟೀಕೆ ಮಾಡೋದು, ಕಾಂಗ್ರೆಸ್ನವ್ರು ಟೀಕೆ ಮಾಡಿ ಆಯ್ತು. ಉತ್ತರ ಕೊಡೋ ಸಮಯದಲ್ಲಿ ಉತ್ತರ ಪಲಾಯನ ಮಾಡಿ ಪ್ರಧಾನಮಂತ್ರಿ ಈ ದೇಶದಲ್ಲಿ ಇರ್ತಾರೆ. ಉತ್ತರ ತಗೊಳ್ಳೋಣ, ಖಂಡಿತ ತಗೊಳ್ಳೋಣ.